ಓಂ ಶಾಂತಿ. ದಿನಾಂಕ ಆಗಿದೆ 2/7/2026. ನೀವು ವಿಕಾರಗಳನ್ನು ದಾನ ಕೊಟ್ಟರೆ ರಾಹುವಿನ ಗ್ರಹಣ ಬಿಡುವುದು, ದಾನ ಕೊಟ್ಟರೆ ಗ್ರಹಣ ಬಿಡುವುದು. ನಿಮ್ಮದು ಆದಿ ಸನಾತನ ದೇವಿ ದೇವತಾ ಧರ್ಮವು ಅತಿ ಶ್ರೇಷ್ಠವಾಗಿತ್ತು. ನೀವು ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣರಾಗಿದ್ದೀರಿ. ಈಗ ನಿಮ್ಮನ್ನು ಮತ್ತೆ ಸುಂದರರನ್ನಾಗಿ ಮಾಡಲು ಬಂದಿದ್ದೇನೆ. ಶ್ರೇಷ್ಠಾತಿ ಶ್ರೇಷ್ಠ ಪರಮಪಿತ ಪರಮಾತ್ಮ ಶಿವಬಾಬಾರವರು ಎಲ್ಲ ಆತ್ಮಗಳ ಬೇಹದ್ದಿನ ತಂದೆಯಾಗಿದ್ದಾರೆ. ಅವರ ಮಹಿಮೆಯು ಯಾವುದೇ ಮಾನವ ಆತ್ಮನ ಮಹಿಮೆಗಿಂತ ಅನಂತಪಟ್ಟು ಶ್ರೇಷ್ಠವಾಗಿದೆ. ಶಿವಬಾಬಾರವರು ಬೀಜ ರೂಪ, ಸಚ್ಚಿತ್ತಾನಂದ ಸ್ವರೂಪ, ಸುಖದ ಸಾಗರ, ಶಾಂತಿಯ ಸಾಗರ ಮತ್ತು ಜ್ಞಾನ ಸಾಗರರಾಗಿದ್ದು, ಈ ಎಲ್ಲ ಮಹಿಮೆಗಳು ಒಬ್ಬ ಪರಮಪಿತ ಪರಮಾತ್ಮನಿಗೆ ಅನ್ವಯಿಸುತ್ತದೆ. ದ್ವಾಪರ ಯುಗದಿಂದ ಕಾಮಚಿತೆಯ ಮೇಲೆ ಕುಳಿತುಕೊಂಡ ಕಾರಣ ಆತ್ಮವು ತನ್ನ ಮೂಲ ಪವಿತ್ರತೆಯನ್ನು ಕಳೆದುಕೊಂಡು ದುಃಖ ಮತ್ತು ವಿಕಾರಗಳ ಬಂಧನಕ್ಕೆ ಸಿಲುಕಿದೆ. ಶಿವತಂದೆಯು ಈಗ ಮಕ್ಕಳ ಮೇಲೆ ಬೃಹಸ್ಪತಿ ದಶೆಯನ್ನು ಕೂರಿಸಿ ಅವರನ್ನು ಮತ್ತೆ ಶ್ರೇಷ್ಠ ಮತ್ತು ಭಾಗ್ಯಶಾಲಿಗಳನ್ನಾಗಿ ಮಾಡುತ್ತಿದ್ದಾರೆ. ಈ ಜ್ಞಾನವು ಯಾವುದೇ ಶಾಸ್ತ್ರದ ಜ್ಞಾನವಲ್ಲ. ಇದು ಸ್ವಯಂ ಜ್ಞಾನಸಾಗರನಾದ ಪರಮಾತ್ಮನಿಂದ ದೊರೆಯುವ ನೇರ ಆತ್ಮಿಕ ಜ್ಞಾನವಾಗಿದೆ. ಜ್ಞಾನದಿಂದ ಭಕ್ತಿ ಪೂರ್ಣಗೊಳ್ಳುತ್ತದೆ ಮತ್ತು ನಂತರ ಹಳೆಯ ಪ್ರಪಂಚದ ಮೇಲೆ ವೈರಾಗ್ಯ ಹುಟ್ಟಿ ಹೊಸ ಪ್ರಪಂಚದ ಅಧಿಕಾರಿಯಾಗುವ ಯೋಗ್ಯತೆ ಬರುತ್ತದೆ. ಶಿವಬಾಬಾರವರು ಸರ್ವರ ಮುಕ್ತಿದಾತ ಮತ್ತು ಮಾರ್ಗದರ್ಶಕರಾಗಿದ್ದು, ಎಲ್ಲ ಆತ್ಮರನ್ನು ದುಃಖದ ಲೋಕದಿಂದ ಬಿಡುಗಡೆ ಮಾಡಿ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಹೆವನ್ಲಿ ಗಾಡ್ ಫಾದರ್ ಆಗಿರುವ ಶಿವತಂದೆಯು ಸ್ವರ್ಗದ ರಚಯಿತನಾಗಿದ್ದು, ಅವರ ಮಕ್ಕಳನ್ನು ಮತ್ತೆ ಸ್ವರ್ಗದ ಅಧಿಕಾರಿಗಳನ್ನಾಗಿ ಮಾಡಲು ಬಂದಿದ್ದಾರೆ. ದೇವಿ ದೇವತಾ ಧರ್ಮವು ಭಾರತದ ಆದಿ ಸನಾತನ ಧರ್ಮವಾಗಿದ್ದು, ಅದರ ಸ್ಥಾಪನೆಯನ್ನು ಈಗ ಸಂಗಮ ಯುಗದಲ್ಲಿ ಪುನಃ ಮಾಡಲಾಗುತ್ತಿದೆ. ಭಗವಾನ್ ವಾಚ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಎಂಬ ಮಹಾವಾಕ್ಯವು ಶಿವತಂದೆಯ ಬಾಯಿಂದ ಹೊರಬಂದ ಶ್ರೇಷ್ಠ ಉಪದೇಶವಾಗಿದೆ. ಪ್ರಜಾಪಿತ ಬ್ರಹ್ಮರವರ ಮುಖಾಂತರ ಬ್ರಾಹ್ಮಣ ಕುಲದ ಸ್ಥಾಪನೆ ಆಗುತ್ತಿದ್ದು, ಇದೇ ಬ್ರಾಹ್ಮಣರು ಮುಂದೆ ದೇವತೆಗಳಾಗುತ್ತಾರೆ. ಕಲ್ಯಾಣಕಾರಿ ಸಂಗಮ ಯುಗವು ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ಮಧ್ಯದ ಅತ್ಯಮೂಲ್ಯ ಸಮಯವಾಗಿದ್ದು, ಇದೇ ಸಮಯದಲ್ಲಿ ಭಾಗ್ಯ ನಿರ್ಮಾಣವಾಗುತ್ತದೆ. ಮನ್ಮನಾಭವ ಎಂಬ ಶ್ರೀಮತವನ್ನು ಪಾಲಿಸಿ ತಂದೆಯ ಸ್ಮೃತಿಯಲ್ಲಿ ಇರುವುದರಿಂದ ಆತ್ಮವು ಪತಿತದಿಂದ ಪಾವನವಾಗುತ್ತದೆ. ಪಾರಸನಾಥ ತಂದೆಯ ನೆನಪು ಮತ್ತು ರಾಜಯೋಗದ ಅಭ್ಯಾಸದಿಂದ ಆತ್ಮವು ಕಲ್ಲು ಬುದ್ಧಿಯಿಂದ ಪಾರಸಬುದ್ಧಿಯಾಗಿ ಮತ್ತೆ ದೇವತಾ ಪದವಿಗೆ ಅರ್ಹವಾಗುತ್ತದೆ. ಈ ಮುಳ್ಳಿನ ಪ್ರಪಂಚದಿಂದ ಹೂದೋಟಕ್ಕೆ ಹೋಗಲು ಯಾವುದೇ ಮುಳ್ಳು ವಿಕಾರಗಳಿವೆ, ಅವನ್ನು ತೆಗೆಯಬೇಕು. ಪಾರಸಬುದ್ಧಿಯವರಾಗಲು ಒಬ್ಬ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ. ಈ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಶೂದ್ರರಿಂದ ಬ್ರಾಹ್ಮಣ ದೇವತೆಗಳಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ರಾಹುವಿನ ಗ್ರಹಣದಿಂದ ಬಿಡಿಸಿಕೊಳ್ಳಲು ವಿಕಾರಗಳ ದಾನ ಕೊಡಬೇಕಾಗಿದೆ. ಸಂಗಮ ಯುಗದಲ್ಲಿ ಪ್ರತಿಯೊಂದು ಕರ್ಮವು ಕಲೆಯು ವಿಶೇಷತೆ ರೂಪದಲ್ಲಿ ಮಾಡುವಂತಹ 16 ಕಲಾ ಸಂಪನ್ನ ಭವ. ಸಂಗಮ ಯುಗದ ವಿಶೇಷ ಕರ್ಮವೆಂಬ ಕಲೆಯನ್ನು ತೋರಿಸುವ ಯುಗವಾಗಿದೆ. ಯಾರ ಪ್ರತಿ ಕರ್ಮವು ಕಲೆಯ ರೂಪದಲ್ಲಿ ಇರುತ್ತದೆಯೋ ಅವರ ಪ್ರತಿ ಕರ್ಮ ಅಥವಾ ಗುಣದ ಗಾಯನವಾಗುತ್ತದೆ. ಯಾರು ತಕ್ಷಣದಲ್ಲಿ ಪರಿಶೀಲನೆ ಮಾಡಿ ನಿರ್ಣಯ ಮಾಡುವರೋ ಅವರೇ ಶಕ್ತಿಶಾಲಿಗಳಾಗಿದ್ದಾರೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.